1 ಎಕರೆ ಜಮೀನು ಬರಲ್ಲ 60 ಎಕರೆ ಜಮೀನು ಕೊಡ್ಕೊಂಡಂತ ಯಾರು ಸಂತ್ರಸ್ತ ನಾನು ನಮ್ಮ ಅಪ್ಪ ಆಕಾಶದ ಆಸ್ತಿ ಇವತ್ತು ನಾವು ಬೀದಿ ಪಾಲಾಗಿದ್ದೀವಿ 60 ಎಕರೆ ಜಮೀನಿಗೆ 1,80,000 ರೂಪಾಯಿ ರೊಕ್ಕ ಬಂದ್ರೆ 1 ಎಕರೆ ಜಮೀನು ಬರಲ್ಲ ಅಂತ ನಾವು ಇವತ್ತು ನಿಮ್ಮ ಆಲ್ಮಟ್ಟಿಯಲ್ಲಿ ನನ್ನ ಮನೆಯಲ್ಲಿ 100 ಜನ ದುಡಿದೇ ಇದ್ರು ಇವತ್ತು ನಾವು ಕೂಲಿಗಾಗಿ ನಾವು ಬೇರೆ ದುಡ್ಲಿಕ್ಕೆ ಹೋಗ್ತೀನಿ ನೀವು ಆಲ್ಮಟ್ಟಿಯಲ್ಲಿ ಸಂತ್ರಸ್ತರನ್ನ ಕುಡ್ದಾಟ ಸಾಗಿರಿ ನಮಗೆ ತಿನ್ನ ಕೂಲಿಲ್ಲ ಸತ್ಯ. ಈಗ ಆಲ್ಮಟ್ಟಿ ಜಲಾಶಯದಲ್ಲಿ ಸ್ಥಳೀಯರಿಗೆ ನಾವು ಎಲ್ಲಾ ಕೆಲಸಗಳನ್ನ ಬೇರೆ ಜಿಲ್ಲೆಗಳಿಗೆ ಕೊಡ್ತೀರಿ ಸಂತ್ರಸ್ತರ ಮಕ್ಕಳಿಗೆ ನೀವು ಕೊಟ್ಟಂತ ಭವಿಷ್ಯದಲ್ಲಿ ಏನ್ ಕೊಟ್ಟಿದ್ದೀರಿ ನೀವು ಜಮೀನಿಗೆ ಕೊಟ್ಟ ಸಂತ್ರಸ್ತರು ನಾವಿದ್ದೀವಿ ಸರ್ಕಾರ ಇವತ್ತವರೆಗೆ ಯಾವ ಮಂತ್ರಿಗಳು ಯಾವ ಮುಖ್ಯಮಂತ್ರಿಗಳು ಮಾತ್ರ ನಾವು ತಗಡ ಸೆಟ್ ತಗಡ ಬಂದು ಮತ್ತೆ ಒಂದಾನೊಂದು ಕಾಲದಲ್ಲಿ ಮತ್ತೆ ಊರಿನ ಗೌಡ ಆಗಿ ಅಂತಾರೆ ನಾವು ಆದ್ರೆ ಇವತ್ತು ನಾವು ತಗಡ ಸೆಟ್ ಬಂದಿದ್ದೀವಿ ಇವತ್ತವರೆಗೆ ಸರ್ಕಾರ ನಮ್ಮ ಸಂತ್ರಸ್ತರ ಮಕ್ಕಳಿಗೆ ಉದ್ಯೋಗ ಇಲ್ಲ ನಾವು ಹೇಗೆ ಬದುಕಬೇಕು. ಈಗ ಆಲ್ಮಟ್ಟಿ ಡ್ಯಾಮ್ ಅಲ್ಲಿ ಕೆಲವೊಂದು ನೌಕರರೆಲ್ಲ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡೋದು ಉಂಟು. ಅದರಲ್ಲಿ ಖಂಡಿತವಾಗಿ ನಾನು ಇವತ್ತೇ ಚೀಫ್ ಇಂಜಿನಿಯರ್ ಮತ್ತು ಸಬ್ ಇಂಜಿನಿಯರ್ ಹೇಳ್ತೇನೆ, ಸ್ಥಳೀಯರ ಖಂಡಿತವಾಗಿ ನಾವು ಆದ್ಯತೆ ನಿಗಮದಲ್ಲಿ 20 ಕೋಟಿ ಮಾಡ್ತೀರಿ ನಮ್ಮ ಸಂತ್ರಸ್ತರ ಮಕ್ಕಳು ಬದುಕ್ತಾರ 1 ಲಕ್ಷ 2 ಲಕ್ಷ ಕೆಲಸ ಮಾಡಿದ್ರೆ ನಾವು ಬದುಕ್ತೀವಿ ಸಾಹೇಬ್ರೆ. ಇವತ್ತು ನಾವು ಕೂಲಿ ಹೊಂಟಿದೀವಿ ಮತ್ತೊಬ್ಬರ ಕೈಯಾಗ ಕೆಲಸ ಮಾಡಕ್ಕೆ ನಮಗೆ ಎಷ್ಟು ನೋವು ಆಗ್ತದೆ. ನಾವು ಶಿಕ್ಷಣ ಕಲಿತು ಒಬ್ಬ ಮಗ ಆಗಿ ನನ್ನ ತಂದೆ ತಾಯಿ ಸಾಗುವಂತ ಶಕ್ತಿ ನಮ್ಮ ಹತ್ರಕ್ಕಿಲ್ಲ. ನಿಮ್ಗೆ ಜಮೀನು ಕೊಟ್ಟಿದ್ದೀವಿ ನಾವು. ಈಗ JSW ಅಲ್ಲಿ ಖಂಡಿತವಾಗಿ ನಾವು DC ಅವ್ರಿಗೆ ನಾವು ಹೇಳ್ತೇನೆ, ಖಂಡಿತವಾಗಿ ನಾ DC ಅವ್ರಿಗೆ ಹೇಳ್ತೇನೆ, ಅಲ್ಲಿ ಬೇಕಾದ್ರೆ ಮೀಟಿಂಗ್ ಖಂಡಿತವಾಗಿ ನಾ ಪತ್ರನ ಬರೀತೇನೆ. ನ್ಯಾಯಬದ್ಧ ಬೆಲೆ ಸಿಗಬೇಕು. ಏನಾದ್ರೂ ನೀವು 50,000 ರೂಪಾಯಿ ಕೊಟ್ಟರೆ ನಾವು ಕೊಡ್ಬೇಕಿಲ್ಲ. ಇದು ನೀವು ದಯವಿಟ್ಟು ಸರ್ಕಾರ ಗಮನ ತರಬೇಕು. ಭೂ ಪರಿವಾರ ಈಗ 520 ಮಾಡಿದ್ರು ಜಮೀನು ಖರೀದಿ ಮಾಡ್ತಿರಲ್ಲ 21 ಗ್ರಾಮಕ್ಕ 21 ನೋಡಕ್ ಬಂದಿಲ್ಲ ಸಾದ್ರೆ ನಾವು ಜೀವನ ಮಾಡ್ಬೇಕಾಯ್ತು. ನಿಮ್ಮ ಮಕ್ಕಳು ಇವತ್ತು ಕಂಪ್ಯೂಟರ್ ಕಲಿತಾರೆ, ನಮ್ಮ ಮಕ್ಕಳಿಗೆ ಒಂದು ಆರೋಗ್ಯ ಕೇಂದ್ರ ಇಲ್ಲ. ನೀವು ಏನದು ಅನ್ಯಾಯ ಅದಂತ ನೋವಿದಿನ 30 ವರ್ಷ 30 ನನ್ನ ವಯಸ್ಸು 55, ನಾನು 30 ವರ್ಷ ತೆಗೆದಿದ್ದೀನಿ. ನನ್ನ ತಂದೆ ತಾಯಿ ಒಳ್ಳೆ ಒಂದು ಜೀವನ ಕೊಡಕ್ಕಾಗಿಲ್ಲ, ಅಕ್ಕಗಿರಿ ಮದುವೆ ಮಾಡಕ್ಕಾಗಿಲ್ಲ, ನನ್ನ ತಮ್ಮದಾರಿಗೆ ಹೊಟ್ಟೆ ತುಂಬ ಊಟಕ್ಕಾಗಿಲ್ಲ. ನಾವು ಒಬ್ಬ ಮನೆ ಹಿರೇ ಮಗನಾಗಿ ನಾನು ನನ್ನ ಜಮೀನಿಗೆ ಹಾಕೊಂಡಿದ್ದೆ. ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿ ಯಾಕೆ ನಾವು ಭಿಕ್ಷೆ ಮಾಡಬೇಕಾದ್ರೆ ಭಾರತ ದೇಶದಲ್ಲಿ ಹುಟ್ಟಿಲ್ಲ ನಾವು. ದಯವಿಟ್ಟು ಯಾರು ತಪ್ಪಿಕೊಳ್ಳಿ. ಈಗ 160 ಎಕರೆ ಭೂಮಿ ಒಂದೇ ಹೋಗ್ಯದ. ಇಲ್ಲ ಇಲ್ಲೇ ತಗೊಳ್ರಿ, ಇಲ್ಲೇ ಕೊಡ್ಲಿ ನಮ್ಮ ಅಧ್ಯಕ್ಷರೇ ಈಗ